ಇವ್ರ ಹೆಸರು ಬಂದು ಮಣಿಕಂಠ ಅಂತೇಳಿ. ಇವರು ಇಲ್ಲೇ ಇದ್ದಿದ್ದು, ಅಣ್ಣ ತಮ್ಮ ಇಬ್ಬರು ಇಲ್ಲೇ ಇದ್ದಿದ್ದು. ಇವನು ಮಣಿಕಂಠ ಅಣ್ಣನಿಗೆ ಮದುವೆ ಏನೂ ಆಗಿದ್ದಿಲ್ಲ. ಅವನು ಅಣ್ಣ ತಮ್ಮ ಇಬ್ಬರು ಇಲ್ಲೇ ಇದ್ದರು. ಅದು ಏನಾಯಿತು ಏನು ಇದ್ದಕ್ಕಿದ್ದಂಗೆ ಘಟನೆ ಅಂತೂ ಏನೋ ಅರ್ಥ ಆಗ್ತಾಯಿಲ್ಲ. ನಮಗೆ ನಿನ್ನೆ ಮಧ್ಯಾಹ್ನದ ಮೇಲೆ ನಮಗೆ ನ್ಯೂಸ್ ಗೊತ್ತಾಗಿದ ಮೇಲೆ ನಾವು ಇಲ್ಲಿಗೆ ಬಂದ್ವಿ. ಅದ್ರ ಮೇಲ್ಗಡೆ ನಮಗೆ ಇನ್ನೂ ಡೀಟೇಲ್ ಏನಂತ ನನಗೆ ಗೊತ್ತಿಲ್ಲ. ಇವನಿಗೆ ಅಂಥ ದೇಶ ಇರೋಂಥದ್ದು ಏನೂ ಇಲ್ಲ. ಯಾಕೆ ಈ ಥರ ಮಾಡ್ದ, ತಮ್ಮನೇ ಏನಕ್ಕೆ ಈ ಥರ ಮಾಡಿ ಅಂತೇಳಿ ನನಗೂ ಗೊತ್ತಾಗ್ತಾಯಿಲ್ಲ. ಏನಕ್ಕೋಸ್ಕರ ಈ ಮನೆ ವಿಚಾರದಿಂದನ ಇಲ್ಲ ಬೇರೆ ಏನಾದರೆ ಪರ್ಸ್ನಲ್ ಪ್ರಾಬ್ಲಮ್ ಇದ್ದರೆ ಇಲ್ಲೇ ಅಕ್ಕಪಕ್ಕ ಅವ್ರ ಅಕ್ಕ ತಂಗಿಯವರೆಲ್ಲ ಇರೋದು. ಏನಾದರೆ ಒಂದು ಇದ್ದರೆ ಹೇಳ್ಬೋದಾಗಿತ್ತು ಅವರು. ಅವ್ರಿಗೆ ಏನೂ ತಿಳಿಸಿಲ್ಲ ಮೊನ್ನೆ ನೈಟುವ. ಇಲ್ಲ ಅವನೇನಾದ್ರು ಕೂಗಾಡಿದ್ನಂದ್ರೂ ಅವ್ರ ಅಕ್ಕ ತಂಗಿಯವರಿಗೆಲ್ಲ ಗೊತ್ತಾಗೋದು. ಈಗ ಎಲ್ಲ ಅವ್ರ ಅಕ್ಕ ತಂಗಿಯವರಿಗೆ ಸ್ವಲ್ಪ ಅವ್ರ ಅಕ್ಕ ತಂಗಿಯವರು ಎಲ್ಲ ನೋಡ್ತಾ ಇರೋದು. ಹಂಗಾಗ್ಬಿಟ್ಟು ಅವ್ರ ಅಕ್ಕ ತಂಗಿಯವ್ರಿಗೆ ಎಲ್ಲರಿಗೂ ಗೊತ್ತಾಗೋದು. ನಾವಿರೋದು ಬಂದು ದೂರ ಇಲ್ಲಿಂದ. ನಮಗೆ ಏನಾದ್ರು ಒಂದು ನ್ಯೂಸ್ ಗೊತ್ತಾಯ್ತು ಅಂದ್ರೆ ನಾವು ಬರ್ತೀವಿ. ಅದು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ನನಗೆ ಗೊತ್ತಾಗಿರೋದು ನಿನ್ನೆ ಮಧ್ಯಾಹ್ನ ಸರ್, ಅದೇ ಏನಂತ ಗೊತ್ತಿಲ್ಲ ಸರ್. ಈಗ ತಮ್ಮನಿಗೆ ಹಿಡ್ಕೊಂಡೋಗಿ ಜೈಲಿಗೆ ಹಾಕ್ಯಾರೆ. ಈಗ ಎನ್ಕ್ವೈರಿ ಎಲ್ಲ ಆಗಿದೆ. ಈಗ ಎನ್ಕ್ವೈರಿ ಇನ್ನೂ ಮಾಡ್ತಾಯಿದ್ದಾರೆ ಏನೋ ಗೊತ್ತಿಲ್ಲ. ಅದನ್ನು ಈಗ ನಾಳೆ ನಾಡ್ದಲ್ಲಿ ನಾವು ಹೋಗಿ ಒಂದು ಸ್ವಲ್ಪ ವಿಚಾರಣೆ ಮಾಡ್ಕೋಬೇಕು ಸರ್. ಇದು ಒಂದೇ ಮನೆ ಸರ್. ಇದು ಅಂಥದ್ದೇನು ಹೇಳ್ಕೊಳಂಗೆ ಏನು ಇಲ್ಲ ಈ ಮನೆಯೂ. ಇವರಿಬ್ಬರ ಮಧ್ಯೆ ಏನಕ್ಕೋಸ್ಕರ ಜಗಳ ಬಂದೈತೆ ಅಂತೇಳಿ ಗೊತ್ತಿಲ್ಲ. ಅದೇ ಏನಂತೇಳಿ ನೋಡ್ಬೇಕು ಸರ್. ಇದಕ್ಕೆ ಮೇಲೇ ಗೊತ್ತಾಗೋದು ಎಲ್ಲದು. ಏನಾದರೂ ಇದ್ದರೂ ಹೇಳ್ಕೊಬೋದಾಗಿತ್ತು ಸರ್. ಇಲ್ಲೇ ಅವ್ರ ಅಕ್ಕಂದ್ರು ಇಬ್ಬರು ಇದ್ದಾರೆ, ಅವ್ರ ತಂಗಿಯವರೆಲ್ಲ ಇದ್ದಾರೆ. ಏನೇ ಇದ್ದರೂ ಹೇಳ್ಕೊಬೋದು. ಅವನಿಗೆ ಅಂತೇಳಿ ಏನೂ ಇದ್ದಿಲ್ಲ. ಅವ್ರ ಅಪ್ಪ ಮೇರೆಯವ್ರಿಗೂ ಅಷ್ಟೇ ಅವನಿಗೆ ಅಂತೇಳಿ ಒಂದು ಇದಿತ್ತು. ಈ ಮನೆಯಲ್ಲಿ ನನಗೆ ಗೊತ್ತಿದ್ದಂಗೆ ಅವರು ತಮ್ಮ ಇವರಿಬ್ಬರೇ ಸರ್ ಇರ್ತಾಯಿದ್ದು. ಇಲ್ಲೇ ಇದ್ದರು ಮುಂಚೆ ಅಂತೇಳಿದ್ರೆ. ಅವನು ಒಂದು ಹುಡುಗಿ ಮದುವೆ ಹೋಗಿದ್ದ. ಆ ಹುಡುಗಿ ಏನೋ ಕೈ ಕೊಡ್ತಾ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲೇ ಬಂದು ಅಣ್ಣನ ಜೊತೆಗೆ ಇದ್ದ ಇದೇ ಮನೆಯಲ್ಲಿ. ನನಗೆ ಅದೆಲ್ಲ ಗೊತ್ತಿಲ್ಲ ಸರ್. ನಾನು ಸ್ವಲ್ಪ ದಿನ ಇದ್ದಿಲ್ಲ. ಇಲ್ಲೇ ಅಣ್ಣನ ಜೊತೆಗೆ ಇದ್ದಾನೆ, ಈ ಥರ ಕುಡಿತಾ ಇದ್ದಾನೆ, ಈ ಥರ ಇದು ಮಾಡ್ತಾಯಿದ್ದಾನೆ, ಡೈಲಿ ಜಗಳ ಹಂಗಿಂಗಲ್ಲ ನಾನು ಕೇಳಿಬರ್ತಾಯಿತ್ತು. ಹಂಗಾಗಿ ನನಗೆ ಗೊತ್ತಾಯಿತು. ಅದ್ರ ಮೇಲ್ಗಡೆ ಇಲ್ಲಿ ಏನೇನು ನಡೀತು ಮೊನ್ನೆ ನೈಟು ಏನೇನು ನಡೀತು ಅಂತೇಳಿ ನನಗೆ ಗೊತ್ತಿಲ್ಲ ಸರ್. ನಮ್ಮ ಹೆಸರು ಶರತ್ ಕುಮಾರ್ ಅಂತೇಳಿ. ನಾನು ಅವನಿಗೆ ಚಿಕ್ಕಮ್ಮನ ಮಗ ಆಗ್ಬೇಕು ನಾನು.